ರೈತರ ಜೀವನಾಡಿ ಆಗಿರತಕ್ಕಂತಹ ಕೆಆರ್ಎಸ್ ಜಲಾಶಯನ ಜೂನ್ ತಿಂಗಳಲ್ಲಿ ಇದೇ ಮೊದಲ ಬಾರಿಗೆ ಭರ್ತಿಯಾಗಿರುವಂತದ್ದು. ಸಂಪೂರ್ಣವಾಗಿ ಭರ್ತಿ ಆಗಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂದು ಕೆಆರ್ಎಸ್ ಅಣೆಕಟ್ಟಿಗೆ ಬಾಗಿನವನ್ನ ಅರ್ಪಿಸ್ತಾ ಇದ್ದಾರೆ. ಈಗ ನಾವು ನೋಡಬಹುದು, ಇದು ರಾಜ್ಯದಲ್ಲಿ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲೇ ಭರ್ತಿಯಾಗಿರುವಂತಹ ಏಕೈಕ ಜಲಾಶಯನ ಕೆಆರ್ಎಸ್ ಜಲಾಶಯನ. ಇದು ಸಾವಿರಾರು ಹೆಕ್ಟೇರ್ ಕೃಷಿ ಭೂಮಿಗೆ ಹಾಗೂ ಸಾವಿರಾರು ಕೋಟ್ಯಾಂತರ ಜನರಿಗೆ ಕುಡಿಯುವ ನೀರಿನ ಆಶ್ರಯ ಇದಾಗಿರುವಂತದ್ದು. ಮಡಿಕೇರಿಯಲ್ಲಿ ಕೂಡ ಉತ್ತಮವಾದ ಮಳೆ ಆಗದಿರುವಂತಹ ಹಿನ್ನೆಲೆಯಲ್ಲಿ ಕೂಡ ತಲಕಾವೇರಿ ಭಾಗಮಂಡಲದಲ್ಲಿ ಉತ್ತಮ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಜಲಾಶಯನ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲೇ ಭರ್ತಿಯಾಗಿರುವಂತದ್ದು. ಅಂದ್ರೆ ಈ ಕೆಆರ್ಎಸ್ ಜಲಾಶಯಕ್ಕೆ ಜೂನ್ ತಿಂಗಳಲ್ಲೇ ಮೊದಲ ಬಾರಿಗೆ ಬಾಗಿನ ಅರ್ಪಿಸುತ್ತಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಇವರೇ ಮೊದಲಾಗಿರುವಂತದ್ದು. ಕೆಆರ್ಎಸ್ ಜಲಾಶಯದ 124 ಅಡಿಯೂ ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿರುವಂತದ್ದು. ಈಗಾಗಲೇ ನೀರು ಅಂದ್ರೆ ಕೆಆರ್ಎಸ್ ಜಲಾಶಯದಲ್ಲೇ ಕೂಡ ನೀರು ಭರ್ತಿಯಾದಂತೆ ಕೂಡ ಹಿನ್ನೀರು ಏನಿದೆ ಹಲವು ಗ್ರಾಮಗಳಲ್ಲಿರುವಂತಹ ಮುಳುಗಡೆ ಪ್ರದೇಶಗಳಿಗೆ ಕೂಡ ಎಲ್ಲವೂ ಕೂಡ ಭರ್ತಿಯಾಗಿರುವಂತದ್ದು. ಪ್ರಮುಖವಾಗಿ ಕೆಆರ್ಎಸ್ ಜಲಾಶಯನ ಏನಿದೆ ಇದು ರೈತರ ಜೀವನಾಡಿ ಅಂತಾನೆ ಆಗಿರ್ಬೋದು. ಇಲ್ಲಿಂದ ಕೆಆರ್ಎಸ್ ಜಲಾಶಯನ ಅಣೆಕಟ್ಟು ಕಟ್ಟಿರುವ ಉದ್ದೇಶವೇ ರೈತರಿಗೋಸ್ಕರವಾಗಿ ಹಲವಾರು ಹೆಕ್ಟೇರ್ ಕೃಷಿ ಭೂಮಿಗೆ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಕೂಡ ಕೆಆರ್ಎಸ್ ಜಲಾಶಯನ ಭರ್ತಿಯಾಗಿದೆ. ಹಲವು ವರ್ಷಗಳ ಹಿಂದೆ ಕೆಆರ್ಎಸ್ ಜಲಾಶಯದಲ್ಲಿ ನೀರು ಭರ್ತಿ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಹಲವು ಪ್ರತಿಭಟನೆಗಳು ಕೂಡ ಶುರುವಾಗಿತ್ತು. ಆ ಹಿನ್ನೆಲೆಯಲ್ಲಿ ಈಗ ಕೆಆರ್ಎಸ್ ಜಲಾಶಯನ ಭರ್ತಿಯಾಗಿರುವಂತಹ ಹಿನ್ನೆಲೆ ಕೂಡ ಯಾವುದೇ ರೀತಿಯ ತೊಂದರೆಗಳಾಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಜಲಾಶಯನ ಕೂಡ ಭರ್ತಿಯಾಗಿರುವಂತಹ ಹಿನ್ನೆಲೆ ಕೂಡ ಸಿಎಂ ಸಿದ್ದರಾಮಯ್ಯನವರು ಬಾಗಿನ ಅರ್ಪಿಸೋದಕ್ಕೋಸ್ಕರವಾಗಿ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಇಲ್ಲಿ ಈ ಬಾಗಿಲ ಮುಖಾಂತರವಾಗಿ ಕೂಡ ಸಿಎಂ ಸಿದ್ದರಾಮಯ್ಯನವರು ಬರ್ತಾರೆ. ಬಂದಂತಹ ಸಂದರ್ಭದಲ್ಲಿ ಸುಮಾರು 10:30 ಕೂಡ ಸಿಎಂ ಸಿದ್ದರಾಮಯ್ಯನವರು ಒಂದು ಬಾಗಿನ ಅರ್ಪಿಸ್ತಾರೆ. ಮತ್ತೆ ಅಲ್ಲಲ್ಲಿ ಬಾವುಟಗಳು ಕೂಡ ರಾರಾಜಿಸ್ತಾ ಇದೆ. ಪ್ರಮುಖವಾಗಿ ಕೆಆರ್ಎಸ್ ಜಲಾಶಯದ ಅಣೆಕಟ್ಟಿನ ಮೇಲೆ ಕನ್ನಡದ ಬಾವುಟಗಳಾಗಿರ್ಬೋದು ಮತ್ತೆ ಫ್ಲೆಕ್ಸ್ ಗಳಾಗಿರ್ಬೋದು ಎಲ್ಲರೂ ಕೂಡ ಒಂದು ರಾರಾಜಿಸ್ತಾ ಇರುವಂತದನ್ನ ನೋಡಬಹುದಾಗಿರುವಂತದ್ದು. ಅಲ್ಲದೆ ಪ್ರಮುಖವಾಗಿ ಕೆಆರ್ಎಸ್ ಜಲಾಶಯನ ಭರ್ತಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಜಲಾಶಯದ ಹಿತದೃಷ್ಟಿಯಿಂದಾಗಿ ಡ್ಯಾಮ್ನ ಹಿತದೃಷ್ಟಿಯಾಗಿ ಕೂಡ ಒಂದು 30,000 ಕ್ಯೂಸೆಕ್ಸ್ ನೀರನ್ನು ಕೂಡ 2 ಗೇಟ್ಗಳ ಮುಖಾಂತರವಾಗಿ ನೀರನ್ನ ಹೊರಬಿಟ್ಟಿರುವಂತಹ ದೃಶ್ಯಗಳು ನಮ್ಮ ಕಣ್ಣು ಮುಂದೆ ಬರ್ತಾ ಇರುವಂತದ್ದು. ಕೆಆರ್ಎಸ್ ಜಲಾಶಯನ ವಿಶ್ವೇಶ್ವರಯ್ಯನವರ ದೂರದೃಷ್ಟಿಯಿಂದಾಗಿ ಕೂಡ ಹಲವಾರು ಹೆಕ್ಟೇರ್ ಕೃಷಿ ಭೂಮಿಗೆ ಆಗಿರ್ಬೋದು ಕುಡಿಯುವ ನೀರಿಗೆ ಕೂಡ ಆಶ್ರಯ ಇದಾಗಿರುವಂತದ್ದು. ಇದು ರೈತರ ಜೀವನಾಡಿ ಅಂತಾನೆ ಆಗಿರ್ಬೋದು. ನೀರು ಇಲ್ಲಿಂದ ಹೊರಬಿಟ್ಟಂತಹ ಸಂದರ್ಭದಲ್ಲಿ ಕೂಡ ಇಲ್ಲಿಂದ ಈ ಭಾಗದಲ್ಲಿರುವಂತಹ ಮುಂಭಾಗದಲ್ಲಿರುವಂತಹ ಕೂಡ ಹಲವಾರು ಕೃಷಿ ಹೆಕ್ಟೇರ್ ಭೂಮಿಗೆ ಇದು ನೀರನ್ನ ಕೊಡುತ್ತೆ. ಮತ್ತೆ ಹಲವಾರು ಜನರು ಹಲವಾರು ಕೃಷಿ ಹೆಕ್ಟೇರ್ ಭೂಮಿಗೆ ಕೃಷಿಯನ್ನ ಮಾಡುವುದರ ಜೊತೆಗಾಗಿ ಇಲ್ಲಿಂದ ರೈತರ ಜೀವನಾಡಿ ಅಂತಾನೆ ಈ ಕೆಆರ್ಎಸ್ ಜಲಾಶಯನ ಕರೆಸ್ಕೊಂಡಿರುವಂತದ್ದು. ಇದು ಪ್ರಮುಖವಾಗಿ ಜೂನ್ ತಿಂಗಳಲ್ಲೇ ಮೊದಲ ಬಾರಿಗೆ ಭರ್ತಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಕೂಡ ರೈತರ ಮುಖದಲ್ಲಿ ಮಂದಹಾಸ ಬೀರಿದೆ. ಮತ್ತೆ ಈ ಬಾರಿ ಕೂಡ ಯಾವುದೇ ರೀತಿಯಲ್ಲಿ ಕೂಡ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗೋದಿಲ್ಲ. ಮತ್ತೆ ಪ್ರತಿಭಟನೆಗಳಾಗಿರ್ಬೋದು, ನೀರಿಲ್ಲ ಅಂತ ಹೇಳಿ ಪ್ರತಿಭಟನೆಗಳಾಗಿರ್ಬೋದು ಯಾವುದೂ ಕೂಡ ನಡೆಯೋದಿಲ್ಲ ಅಂತ ಹೇಳಿ ಕೂಡ ಈ ರೈತರ ಒಂದು ಸಂತಸದ ವಿಷಯವಾಗಿರುವಂತದ್ದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಬಾಗಿನ ಅರ್ಪಿಸೋದಕ್ಕೋಸ್ಕರವಾಗಿ ಕೆಆರ್ಎಸ್ ಜಲಾಶಯಕ್ಕೆ ಬರ್ತಿರುವಂತದ್ದು. ಈಗ ಕನ್ನಡ ಬಾವುಟಗಳಾಗಿರ್ಬೋದು, ಫ್ಲೆಕ್ಸ್ಗಳಾಗಿರ್ಬೋದು ಎಲ್ಲವೂ ಕೂಡ ರಾರಾಜಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೂಡ ಸುಮಾರು ಸಿದ್ದರಾಮಯ್ಯನವರು ಕೂಡ ತಾಯಿ ಕಾವೇರಿ ಭದ್ರಂಜಿ ಕೆಆರ್ಎಸ್ ಜಲಾಶಯದಲ್ಲಿರುವಂತಹ ತಾಯಿ ಕಾವೇರಿ ಮಾತೆಗೆ ಸ್ಟ್ಯಾಚ್ಯೂಗೆ ಒಂದು ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ಕಾವೇರಿ ಮಾತೆಗೆ ಬಾಗಿನ ಅರ್ಪಿಸುತ್ತಿದ್ದಾರೆ. ಪ್ರಮುಖವಾಗಿ ರಾಜ್ಯದಲ್ಲಿ ಅಂದ್ರೆ ಜೂನ್ ತಿಂಗಳಲ್ಲೇ ಮೊದಲ ಬಾರಿಗೆ ಕೆಆರ್ಎಸ್ ಜಲಾಶಯ ಇದೇ ಮೊದಲ ಬಾರಿಗೆ ಒಂದು ಭರ್ತಿಯಾಗಿರುವಂತದ್ದು. ಇದು ರೈತರ ಮಕ್ಕಳಲ್ಲಿ ಮುಂದಾಸ ಮೂಡಿರುವಂತದ್ದು. ಈಗ ಅಂತಹ ಒಂದು ಕಾವೇರಿ ಮಾತೆಗೆ ಸಿಎಂ ಸಿದ್ದರಾಮಯ್ಯನವರು ಬಾಗಿನ ಅರ್ಪಿಸೋದಕ್ಕೆ ಬರ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಪ್ರೇಮ್, ಮೈಸೂರು.